ಸೊನಾಲಿ ಅವರೇ, ಬಾಗಿಲು ತೆಗೀರಿ. ಸೊನಾಲಿ ಅವರೇ, ನಿಮಗೋಸ್ಕರ ತುಂಬ ದೂರದಿಂದ ಬಂದಿದ್ದೀನಿ, ನಿಮ್ಮನ್ನ ಮಾತಾಡ್ಸೋಕ್ಕೋಸ್ಕರ. ನೀವು ಈಗ ಆಚೆ ಬಂದಿಲ್ಲ ಅಂದರೆ ನಾನು ಬಂದಿದ್ದು ವೇಸ್ಟ್ ಆಗುತ್ತೆ. ವಾಪಸ್ ಹೊರಟೋಗ್ಲಾ? ಓಕೆ ಸೊನಾಲಿ ಅವರೇ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಗೊತ್ತಾಯ್ತು ಐ ಡೋಂಟ್ ಮೀನ್ ಎನಿಥಿಂಗ್ ಟು ಯು ಅಂತ. ನಾನು ಹೊರಡ್ತಾ ಇದ್ದೀನಿ, ಬಾಯ್. ಮಾ, ನಾವು ಹೋಗೋಣ ರೆಡಿ. ನಾವು ಒಳಗಡೆ ಹೋದ್ರೆ ಕೋಪ ಮಾಡ್ಕೋತಾಳ ಅವಳು. ಗೀತಾ, ಬಾಮ್ಮ. ಅಪ್ಪ ಸುಸ್ತಾಯ್ತಮ್ಮ? ಹೂ ಕಣೆ, ಕಾರಲ್ಲಿ ಬಂದಿದ್ದು ಸುಸ್ತಾಗ್ಲಿಲ್ಲ ಕಣೆ. ನಿಮ್ಮ ಅತ್ತಿಗೆ ವಟ ಮಾತುಗಳು ಕೇಳಿ ಕೇಳಿ ನಂಗೆ ಸುಸ್ತಾಗೋಯ್ತು. ನಿಮ್ಗೆ ಬೇರೆ ದಾರಿ ಇಲ್ಲ, ನನ್ನ ಮಾತು ಕೇಳಲೇಬೇಕು ಜೀವನ ಪೂರ್ತಿ. ಹೌದೌದು, ಬನ್ನಿ ಒಳಗೆ. ಎಷ್ಟು ಚೆನ್ನಾಗಿದೆಯೇ. ಒಳಗೆ ಬನ್ನಿ, ಇನ್ನೂ ಚೆನ್ನಾಗಿದೆ. ಲೈ ಗುಂಡಮ್ಮ, ಇವನು ನಿಮ್ಮ ಮನೆ ಕೈಯೋನಲ್ವಾ? ನಮ್ಮನೆ ಸೆಕ್ಯೂರಿಟಿ ಅವರು. ಒಂದು ನಿಮಿಷ ಇಟ್ಕೊಳುತ್ತೆ. ಏನಪ್ಪ ಕೂತ್ಕೊಂಡೇ ಇದೆಯಾ? ನಿಂತ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ನಿಂಗೆ? ಅವಳು ನಮ್ಮನೆ ಹುಡುಗಿ, ಈ ಮನೆ ಓನರು ಅಂದಮೇಲೆ ನಾನು ಈ ಮನೆಗೆ ಓನರ್ ಇದ್ದಂಗೆ. ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕು ಅಂತ ಗೊತ್ತಾಗಲ್ವಾ? ಅಷ್ಟು ಭಯ ಇರ್ಲಿ. ಕೊಡಿ ಬ್ಯಾಗು. ತಗೋ. ಇದೇ ನೆಪ ತಗೊಂಡು ಭಾರ ನನ್ನ ಕೈಯಲ್ಲಿ ಕೊಟ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಂಗೆ ಅಷ್ಟು ಗೊತ್ತಾಗಲ್ವಾ? ನಿಮಗ್ ನನ್ನ ಪಾರ ಹೊರಿಸ್ಕೊಪ್ಪ. ಬಾಮ್ಮ, ಬನ್ನಿ ಅತ್ಗೆ. ಏನೇ ಗುಂಡಮ್ಮ, ಮನೆ ಇಷ್ಟು ಬೊಂಬಾಟಾಗಿದೆ. ಮನೆ ಮುಂದೆ ಅಂಗಳನೇ ಅಷ್ಟು ದೊಡ್ಡದಾಗಿತ್ತಲ್ಲೇ. ಸೂಪರ್. ಅದಕ್ಕೆ ಸಸಿಗಳನ್ನ ತಂದಿಟ್ಟಿದ್ದೀನಿ, ನೆಡಬೇಕು ಅಂತ. ಏ ದಡ್ಡಿ ಕಣೆ ನೀನು. ಬೆಂಗಳೂರಿನಲ್ಲಿ ಇಂಚಿಂಚುಗೂ 1000 ರೂಪಾಯಿ ದುಡ್ಡು ಕೊಡ್ಬೇಕಾಗತ್ತೆ. ಅಂಥದ್ರಲ್ಲಿ ಗಿಡ ತಗೊಂಬಂದು ಇಡ್ತೀಯ ನೋಡು. ಆ ಜಾಗನ ವೇಸ್ಟ್ ಮಾಡಬೇಡ. ಒಂದ್ ಕೆಲ್ಸ ಮಾಡು, ಒಂದು ಶೆಡ್ ಹಾಕೊಳ್ಳೆ, ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡು. ಯಾವ್ದೇ ಬಿಸ್ನೆಸ್ ಯಾಕೆ, ದಿನಸಿ ವ್ಯಾಪಾರ ಶುರು ಮಾಡೆ. ನಿಮ್ಮ ಅಣ್ಣನೇ ನಿಂಗೆ ಹೋಲ್ಸೇಲ್ ಅಲ್ಲಿ ದಿನಸಿ ಕಳಿಸ್ತಾ ಇರ್ತಾರೆ. ಒಂದ್ 4 ಸಂಪಾದನೆ ಆಗತ್ತೆ. ಹೇಗಿದೆ ಐಡಿಯಾ? ಅವಲಕ್ಷಣವಾಗಿರುತ್ತೆ. ಮನೆ ಮುಂದೆ ಅಂಗಡಿ ಎಲ್ಲ. ಇದೇನು ನಮ್ಮ ಹಳ್ಳಿ ಕೆಟ್ಟೋಯ್ತೇನೆ. ಗುಡ್ ಮಾರ್ನಿಂಗ್ ಸೊನಾಲಿ ಅವರೇ. ಬೆಳಿಗ್ಗಿಂದ ಆಚೆನೆ ಬಂದಿಲ್ವಂತೆ, ರೂಮಲ್ಲೇ ಇದ್ದೀರಂತೆ, ಏನಾಯ್ತು? ಕಾಲ್ ಮಾಡಿದ್ರೆ ಆನ್ಸರ್ ಮಾಡಬೇಕು. ಸಾರಿ. ಇಟ್ ಕಾಲ್ ಯು 10 times. ಸುಳ್ಳು. ಚೆಕ್ ಮಾಡಿ ನೋಡಿ, ನೀವು 10 times ಫೋನ್ ಮಾಡಿಲ್ಲ, 7 times ಮಾಡಿರೋದು. ತೋರಿಸ್ಲಾ? ಇಟ್ಸ್ ನಾಟ್ ಫನ್ನಿ. ಓಕೆ, ಸಾರಿ. ಅರ್ಸಲಾನು ಆನ್ಸರ್ ಮಾಡದೇ ಇರೋಷ್ಟು ಬ್ಯುಸಿನಾ? ಫೋನ್ನ ಚಾರ್ಜಿಗೆ ಇಟ್ಟಿದ್ದೆ, ಸೈಲೆಂಟ್ ಮೋಡಲ್ಲಿತ್ತು. ನೀವು ಫೋನ್ ಮಾಡಿದ್ದು ನೋಟಿಸೇ ಮಾಡಿಲ್ಲ. ರಿಟರ್ನ್ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಬರ್ತಾಯಿತ್ತು. ಪಾಪ ನೀವು ಮಾತ್ರ ಬ್ಯುಸಿ ಇದ್ದಿದ್ದು,
ನೀವು ಫ್ರೀ ಆದಾಗ ಫೋನ್ ಮಾಡ್ತೀರಾ ಅಂತ ನಾನು ವೆಯ್ಟ್ ಮಾಡಬೇಕಾ? ನೀವು ಸೆಲೆಬ್ರಿಟಿ, ನೀವು ಫೋನ್ ಮಾಡೋದು ಹೆಚ್ಚು, ನಾನು ರಿಸೀವ್ ಮಾಡೋದು ಹೆಚ್ಚು. ಅದಕ್ಕೆ ಇಗ್ನೋರ್ ಮಾಡಿದ್ದು ನನ್ನನ್ನು. ಅದ್ಗೆ ನಾವಿರೋದು ಬಾಡಿಗೆ ಮನೇಲಿ, ಸ್ವಂತ ಮನೇಲಲ್ಲ, ಅಂಗಡಿ ಎಲ್ಲ ಕಟ್ಕೊಳ್ಳೋದಕ್ಕೆ. ಅದು ಅಲ್ಲದೆ ಲಕ್ಕಿಯವ್ರ ಲೀಗ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ನಾವು ಸೀದಾ ಸಂಪಿಗೆ ದಿಬ್ಬಕ್ಕೆ ಬರೋದು, ಬೇರೆ ಎಲ್ಲೂ ಹೋಗಲ್ಲ. ಇಲ್ಲೂ ಶಾಶ್ವತವಾಗಿ ಇರೋದು ಇಲ್ಲ. ಅದೇನೋ ಸರಿ ಕಣೆ, ಆದ್ರೂ ಸಿಕ್ಕಾಪಟ್ಟೆ ದೊಡ್ಡ ಮನೆನಪ್ಪ ಇದು. ಇರೋದು ಬರೀ ಇಬ್ರೇ, ಇಬ್ರಿಗೆ ಇಷ್ಟೊಂದು ದೊಡ್ಡ ಮನೆನಾ? ಮನೆ ತುಂಬಾ ಚೆನ್ನಾಗಿದೆ ಗೀತಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಣತಿ ಇಲ್ಲಿಗೆ ಬಂದಿದ್ಲಲ್ಲ, ಎಲ್ಲ ಹೇಳ್ತಾ ಇದ್ಲು. ನೀವೇನೋ ಹಬ್ಬಕ್ಕೆ ಅಂತ ನಿಮ್ ಮಗಳ ಮನೆಗೆ ಬಂದಿದ್ರಿ, ಆದ್ರೆ ನಮ್ಮನೇಲೂ ದೀಪ ಹೊತ್ತಿಸ್ಬೇಕಲ್ವಾ, ಅದಕ್ಕೆ ನಾನು ಅಲ್ಲೇ ಇದ್ದೆ. ಲೇ ಗುಂಡಮ್ಮ, ಇದೇನೇ ಇದು? ಏನು ಅಂತ ಕೇಳ್ತಿದ್ದೀರಲ್ಲ ಅದ್ಗೆ, ಲಕ್ಕಿಯವ್ರ ಫೋಟೋ. ಅದು ಯಾರ ಜೊತೆಗೆ ಹೇಳಿ? ಸೂಪರ್ ಸ್ಟಾರ್ ಸೊನಾಲಿ ಅವ್ರ ಜೊತೆಗೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಅಲ್ವೇ, ಇವಳೆಲ್ಲ ಸಿಕ್ಕಿದ್ಲು ಲಕ್ಕಿಗೆ, ಇಷ್ಟೊಂದು ಅಂಟ್ಕೊಂಡು ನಿಂತಿದ್ದಾರೆ. ಅದನ್ನ ಯಾಕೆ ಹಾಗಂತೀರಾ? ಅಲ್ಲ ಗೀತಾ, ಈ ಫೋಟೋ ಯಾಕೆ ಇಲ್ಲಿ ಹಾಕಿದೀಯಾ? ಅಬ್ಬಬ್ಬಬ್ಬಾ, ಎಷ್ಟು ಪ್ರಶ್ನೆ ಕೇಳ್ತಿದ್ದೀರಾ ನೀವಿಬ್ರು. ಲಕ್ಕಿಯವ್ರಿಗೆ ಅವತ್ತು ಅವಾರ್ಡ್ ಸಿಕ್ತಲ್ವಾ, ಅವತ್ತು ಇವ್ರಿಗೂ ಅವಾರ್ಡ್ ಸಿಕ್ಕಿತ್ತು ಅವ್ರ ಜೊತೆಗೆ. ಅದಕ್ಕೆ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ ಫೋಟೋ ಚೆನ್ನಾಗಿತ್ತು ಅಂತ ನಾನಿಲ್ಲಿ ಹಾಕ್ಸಿದ್ದೀನಿ. ಅದು ಅಲ್ಲದೆ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಫೋಟೋ ತೆಗೆಸ್ಕೊಳಕ್ ಸಿಗೋದೇ ದೊಡ್ಡ ಅವಕಾಶ. ಥು, ಅಲ್ವೇ, ನಿಮ್ಮನೇಲಿ ನೀನು ನಿನ್ ಗಂಡ ಇರೋ ಫೋಟೋ ಹಾಕೋದನ್ನ ಬಿಟ್ಟು ಇವಳು ಯಾರ ಜೊತೆನ ಇರೋ ಫೋಟೋ ಹಾಕಿದೀಯಲ್ಲೇ, ದಡ್ಡಿ ನೀನು. ಹಾಗೇನೂ ಇಲ್ಲ, ನಮ್ಮ ಊರಿಗೆ ಹೋಗಿದ್ದೆ, ಒಂದು ಚಿಕ್ಕ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಸ್ವಲ್ಪ ಬ್ಯುಸಿ ಆದೆ. ಫ್ಯಾಮಿಲಿ ಮ್ಯಾಟರ್ ಅಲ್ವಾ? ನಿಮಗೆ ನಿಮ್ಮ ಫ್ಯಾಮಿಲಿ ಮಾತ್ರ ಇಂಪಾರ್ಟೆಂಟ್, ಫ್ರೆಂಡ್ಸ್ ಅಲ್ಲ ಅಲ್ವಾ? ಸಾರಿ ಕೇಳಿದ್ನಲ್ಲ. ನೀವು ಸಾರಿ ಕೇಳಿದ್ರೆ ನಾನು ಕ್ಷಮಿಸ್ಬೇಕಾ? ಬಂದು ಬಾಗಿಲು ತಟ್ಟಿದ್ರೆ ಮಾತಾಡ್ಸ್ಬೇಕಾ? ಸರಿ, ಫಾರ್ಗಿವ್ ಮಾಡಬೇಡಿ, ನನಗೇನಾದರೂ ಪನಿಷ್ಮೆಂಟ್ ಕೊಡಿ. ಹೇಳಿ, ನಾನು ಮಾಡಿರೋ ಮಿಸ್ಟೇಕ್ಗೆ ನನಗೇನು ಪನಿಷ್ಮೆಂಟ್ ಕೊಡ್ತೀರಾ? ನಾನು ನಿಮ್ಮ ಜೊತೆ ಮಾತಾಡಲ್ಲ, ಅದೇ ನಮ್ಮ ಪನಿಷ್ಮೆಂಟ್. ಸರಿ, ಮಾತಾಡಬೇಡಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಏನಾದರೂ ತಿಂದ್ರಾ? ಹಿಂಗಂದ್ರೆ ಇಲ್ಲ ಅಂತ, ಹಿಂಗಂದ್ರೆ ಹೌದು ಅಂತ, ಸರಿನಾ? ಇನ್ನು ಊಟ ಮಾಡ್ತಾಳಾ? ಅಮ್ಮ, ನೀವು ಬ್ರೇಕ್ಫಾಸ್ಟ್ ತಂದ್ಕೊಡಿ. ಬೇಕಾಗಿಲ್ಲ, ನಾನು ತಿನ್ನಲ್ಲ. ಅಯ್ಯೋ, ನಾನು ನಿಮ್ಗೆಲ್ಲ ಹೇಳಿದ್ದು, ನನಗೆ ತುಂಬ ಹಸುವಾಗ್ತಾ ಇದೆ, ನೀವು ತನ್ನಿಮ್ಮ. ನೀವು ಜೊತೆಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲ, ನಾನು ಮಾಡಲ್ಲ. ಹೌದು ಗೀತಾ, ನನಗೂ ಹಾಗೆ ಅನ್ನಿಸ್ತಾ ಇದೆ. ನೋಡು, ಇವಳು ಹೇಳಿದ್ದೆಲ್ಲ ನಾನು ಒಪ್ಪದೇ ಇದ್ರು ಈ ಮಾತನ್ನಂತೂ ನಾನು ಒಪ್ಕೊಳ್ಳೇಬೇಕು. ನನ್ನ ಮಾತೆಲ್ಲ ನಿಮ್ಗೆ ಹಾಗೆ ಕೇಳಿಸುತ್ತೆ, ನಾನು ಹೇಳೋ ರೀತಿಗೆ ಹಾಗನ್ಸುತ್ತೆ ಅಷ್ಟೇ ನಿಮ್ಗೆ. ಅಯ್ಯೋ, ನೀವಿಬ್ರು ಬಿಡಿ ಈ ವಿಷಯನ. ಲಕ್ಕಿಯವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಈ ಫೋಟೋನಲ್ಲಿ, ಹೀರೋ ಥರನೇ ಕಾಣ್ತಿದ್ದಾರೆ. ನಂಗೆ ಈ ಫೋಟೋ ತುಂಬ ಇಷ್ಟ ಆಯಿತು, ಅದಕ್ಕೆ ಫ್ರೇಮ್ ಮಾಡಿ ಹಾಕ್ಸಿರೋದು. ಆದ್ರೂ ಬೇರೆ ಫೋಟೋ ಹಾಕ್ಬೋದಾಗಿತ್ತಪ್ಪ, ಅಲ್ವೇ? ನಿನ್ ಫೋಟೋ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಲಕ್ಕಿ ಮಾತ್ರ ಇರೋ ಫೋಟೋ ಹಾಕು, ಅವರಿಬ್ರು ಇರೋದು ಯಾಕೆ? ಬಿಡಿ ಅತ್ಗೆ, ಯಾಕೆ ಪದೇ ಪದೇ ಅದನ್ನೇ ಹೇಳ್ತಿದ್ದೀರಾ? ಅಮ್ಮ, ಏನ್ ತಗೋತ್ಯಾ? ಕಾಫಿ ಮಾಡ್ಲಾ, ಶರ್ಬತ್ ಮಾಡ್ಲಾ? ಸರಿ, ನನಗೆ ಕಾಫಿನೇ ಮಾಡು. ಗುಂಡಮ್ಮ,
ನಿಮ್ಮ ಮನೇಲಿ ಬೇರೆ ಏನೇನು ಜ್ಯೂಸ್ ಇದೆಯಾ? ನಿಮ್ಗೆ ಯಾವ ಜ್ಯೂಸ್ ಬೇಕು ಹೇಳಿ ಅತ್ಗೆ, ಮಾಡ್ಕೊಡೋದಕ್ಕೆ ಅಡುಗೆ ಭಟ್ರಿದ್ದಾರೆ, ಮಾಡ್ಕೊಡ್ತಾರೆ. ನನಗೆ ಮೂಸಂಬಿ ಜ್ಯೂಸು. ನೋಡು, ಬರೀ ಹಣ್ಣೆಲ್ಲ ಜ್ಯೂಸ್ ಮಾಡಬೇಕು, ನೀರು ಹಾಕ್ಬಾರ್ದು, ಆಮೇಲೆ ಅದೇನದು ಐಸ್ ಗಡ್ಡೆನೂ ಹಾಕ್ಬಾರ್ದು, ಸಕ್ಕರೆ ಅಂತೂ ಬೇಡಲೇ ಬೇಡ, ಗಟ್ಟಿಯಾಗಿರ್ಬೇಕು ಜ್ಯೂಸು. ಹಾ, ಆಯ್ತು ಅದಕ್ಕೆ ಹೇಳ್ತೀನಿ ಭಟ್ರಿಗೆ. ಬಂದೆ ಅಮ್ಮ. ಅಲ್ಲ ಅತ್ತೆ, ಮನೆ ಒಳಗಡೆ ಬರ್ತಾ ಇದ್ದಂಗೆ ಲಕ್ಕಿ ಜೊತೆ ಅವಳು ಯಾವಳು ಇರೋ ಫೋಟೋ ಹಾಕಿದಾಳೆ ನಿಮ್ಮ ಮಗಳು. ಅಲ್ಲ, ಅವಳಿಗೆ ಬುದ್ಧಿ ಇಲ್ವಾ? ನನ್ಗಂತೂ ಅದು ನೋಡ್ತಾ ಇದ್ರೆ ಕಣ್ಣು ರಾಚ್ತಾ ಇದೆ. ಸರಿ, ಹಾಗಾದ್ರೆ ನಾನು ಮಾಡಲ್ಲ. ನಾವು ಬೆಳಗಿಂದ ಏನು ತಿಂದಿಲ್ಲಪ್ಪ. ಓ, ನೀವು ತಿಂದಿಲ್ವಾ? ನಾನು ತಿಂದಿಲ್ಲ, ಯಾರೂ ತಿಂದಿಲ್ಲ. ತಿನ್ನೋದೇ ಬೇಡ, ಉಪವಾಸ ಇರೋಣ, ಜೊತೆಗೆ ಭಜನೆ ಕೂಡ ಮಾಡೋಣ, ಪುಣ್ಯ ಬರುತ್ತೆ ಅಲ್ವಾ ಸೋನಾಲಿ ಅವರೇ? ನಂಗೆ ಗೊತ್ತಿಲ್ಲ, ನಾನು ತಿನ್ನಲ್ಲ, ನೀವೇನಾದರೂ ಮಾಡ್ಕೊಳ್ಳಿ. ಬೇಡ ಬೇಡ ಬೇಡ, ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ಇಟ್ಸ್ ಓಕೆ, ಯು ಡೋಂಟ್ ವರಿ. ಓಕೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರ, ನಾನು ಇದಕ್ಕೆಲ್ಲ ಬಗ್ಗಲ್ಲ. ನೀವು ಹೋಗ್ತೀನಿ ಮಾ, ಇವ್ರಿಗೆ ಬಡ್ಸು. ಅಮ್ಮ, ನೀವು 4 ತಟ್ಟೆ ರೆಡಿ ಮಾಡಿ. ನಾನು ಮಾಡಲ್ಲ. ಬೇಡ ಬೇಡ ಬೇಡ, ನೀವು ಮಾಡೋದು ಬೇಡ, 4 ತಟ್ಟೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರು ಬರೋವರೆಗೂ ಯಾರೂ ತಿಂಡಿ ತಿನ್ನೋದು ಬೇಡ. ನೀವು ತಿಂಡಿ ತಿಂದಿದ್ರೆ ನಿಮ್ಮ ಜೊತೆ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡೆ. ಇವಾಗ ನೀವು ತಿಂಡಿ ತಿಂದಿಲ್ಲ, ಬೇಡ ಬಿಡಿ, ಶಾಪಿಂಗು ಬೇಡ, ಏನು ಬೇಡ. ನಿಜವಾಗ್ಲೂ ಬ್ರೇಕ್ಫಾಸ್ಟ್ ಮಾಡಲ್ವಾ? ಶರಪ್, ನೀವು ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ತಾನೆ? ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಐ ಕ್ಯಾನ್ ಥಿಂಕ್ ಅಬೌಟ್ ಇಟ್, ಇಲ್ಲಾಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ. ನೀವು ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಅಂದ್ರೆ ತಿಂತೀನಿ. ಬನ್ನಿ ಶೈಲಜಾ, ತುಂಬ ದಿನ ಆಯಿತು ನೀವು ನಮ್ಮ ಮನೆಗೆ ಬರದೆ. ಅಯ್ಯೋ, ಎಲ್ಲಿ ನಿನಗೆ ಗೊತ್ತಲ್ಲ ಸುಮತಿ, ಕೆಲಸಗಳು ಈಗೇನು ಫೋನೇ ಇದೆಯಲ್ಲ, ಹೋಗ್ಲೇಬೇಕು ಬರಲೇಬೇಕು ಅನ್ನೋದು ಏನೂ ಇಲ್ಲ. ಈ ಕೊರೋನಾ ಬಂದ್ಮೇಲಂತೂ ನಾನಂತೂ ಎಲ್ಲಿಗೂ ಹೋಗೋದೇ ಇಲ್ಲಪ್ಪ. ಒಳ್ಳೇದೇ ಬಿಡಿ. ಅಂದರೆ ನಾನು ಇವಾಗ ಬಂದಿದ್ದು ತಪ್ಪು ಅನ್ನೋ? ನಾನೆಲ್ಲಿ ಹಾಗೆ ಹೇಳಿದೆ, ಓಡಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ನೀವು ತಾನೇ ಹೇಳಿದ್ದು, ಅದಕ್ಕೆ ಹೇಳಿದ್ದು. ಕಾಫಿ ತರಲಾ? ಇರಲಿ ಸುಮತಿ. ಪಿಂಕಿಯಲ್ಲಿ ಒಳಗಿದ್ದಾಳೆ, ಕರಿತೀನಿ ರೀ. ಬೇಡ ಬೇಡ, ನೀನು ಕಾಫಿ ಬೇರಿಸ್ಕೊಂಬ, ನಾನು ಅಷ್ಟರಲ್ಲಿ ಪಿಂಕಿ ಹತ್ರ ಮಾತಾಡ್ತಾ ಇರ್ತೀನಿ. ತಪ್ಪು ತಿಳ್ಕೊಬೇಡಿ ಜಲ್ಜಾ, ನೀವು ಅವಳ ರೂಮ್ಗೆ ಹೋಗದೆ ಇರೋದೇ ವಾಸಿ. ಯಾಕೆ ಸುಮತಿ, ದತ್ತನೂ ಇದ್ದಾನಾ? ಇದ್ದಾನೆ, ಆದರೆ ಒಬ್ಬರು ಉತ್ತರ ಧ್ರುವ, ಇನ್ನೊಬ್ರು ದಕ್ಷಿಣ ಧ್ರುವ ಆಗಿದ್ದಾರೆ. ಅಂದರೆ ಇರುತ್ತಲ್ಲ ಗಂಡ ಹೆಂಡತಿ ಅಂದಮೇಲೆ ಸ್ವಲ್ಪ ಇರಿಸು ಮುರ್ಸು. ಅಂದರೆ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಅನ್ನೋ? ಇರು, ಏನು ಅಂತ ವಿಚಾರಿಸ್ತೀನಿ ನಾನೇ. ಅಯ್ಯಯ್ಯೋ ಬೇಡ ಜಲ್ಜಾ, ಗಂಡ ಹೆಂಡತಿ ಪರ್ಸ್ನಲ್ ವಿಷಯದಲ್ಲಿ ತೀರಾ ಹೊರಗಿನವರು ವಿಷಯಕ್ಕೆ ಇಳಿಬಾರ್ದು. ನಾನು ಯಾಕೆ ಹೊರಗಿನವಳಾಗಲಿ? ತಾಯಿಯಾಗಿ ನನಗೆ ಮಾತಾಡೋಕ್ಕೆ ಹಕ್ಕಿದೆ. ಇದೇ ಜಲ್ಜಾ ನಾವು ಮಾಡ್ತಿರೋ ತಪ್ಪು. ತಂದೆ ತಾಯಿ ಅತ್ತೆ ಮಾವ ಅಂತ ಅವ್ರಗಳ ವಿಷಯಕ್ಕೆ ನಾವು ಹೋಗಬಾರ್ದು. ಅವ್ರವ್ರ ಪ್ರಾಬ್ಲಮ್ನ ಅವ್ರವರೇ ಸಾಲ್ವ್ ಮಾಡ್ಕೋಬೇಕು. ಇತ್ತೀಚೆಗೆ ಡಿವೋರ್ಸ್ ವಿಷಯಗಳು ಜಾಸ್ತಿ ಆಗ್ತಿದೆಯಲ್ಲ, ಅದೆಲ್ಲ ಇದರಿಂದಾನೆ. ಅಂದರೆ ನಾನು ನನ್ನ ಮಗಳಿಗೆ ಡೈವೋರ್ಸ್ ಮಾಡಿಸ್ಬಿಡ್ತೀನಿ ಅಂತ ಭಯ ನನಗೆ? ಅಯ್ಯೋ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಈಗ ಪ್ರಪಂಚದಲ್ಲಿ ನಡೀತಾ ಇರೋದೇ ಇದು. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಂದೆ ತಾಯಿ ಸಪೋರ್ಟಿಗೆ ಬಂದ್ಬಿಡ್ತಾರೆ, ಅದರಿಂದನೇ ಎಲ್ಲ ಹಾಳಾಗೋದು. ಈ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಸೋಲ್ಬೇಡ ಬಗ್ಬೇಡ ಅಂತ ಹೇಳ್ಕೊಡ್ತಾರಲ್ಲ, ಅದಕ್ಕೆ ಇತ್ತೀಚಿನ ಸಂಸಾರಗಳು ಹಾಳಾಗ್ತಾ ಇರೋದು. ನಾನಂತೂ ನನ್ನ ಮಗಳಿಗೆ ಹಾಗೆಲ್ಲ ಹೇಳ್ಕೊಡೋದಿಲ್ಲ ಕಣೆ. ನಿಮ್ಮ ವಿಷಯ ಅಂತಲ್ಲ. ಅಲ್ಲ, ಏನು ಇವಾಗ ವಿಷಯ? ಜಗಳ ಆಡಿದಾರಾ?
ಅವರಿಬ್ಬರ ಮಧ್ಯೆ ಏನು ಸಮಸ್ಯೆ ಇದೆ ಹೇಳಿ? ಮಕ್ಕಳು. ಲೇ ಗುಂಡಮ್ಮ, ಬೆಂಗಳೂರು ಎಷ್ಟು ಚೆನ್ನಾಗಿದೆಯಲ್ಲೇ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಎಷ್ಟು ಅದೃಷ್ಟ ಅಲ್ವಾ ಇಲ್ಲಿರಕ್ಕೆ. ಅಪರೂಪಕ್ಕೆ ಬಂದವ್ರಿಗೆ ಹಾಗೆ ಅನ್ಸೋದು. ಆದ್ರೂ ನೀನ್ ಇಷ್ಟು ದೊಡ್ಡ ಬಗ್ಲಲ್ಲಿ ಇದ್ಕೊಂಡು ನಿಂಗೆ ಯಜಮಾನ್ಗೆ ನಡ್ಸಕ್ ಬರಲ್ಲ ಕಣೆ. ಹೌದು ಕಣೆ ಗೀತಾ, ಯಜಮಾನ್ಕೆ ಹೇಗ್ ನಡೆಸ್ಬೇಕು ಅನ್ನೋದನ್ನ ಇವಳನ್ನ ಕೇಳಿ ತಿಳ್ಕೊ. ನೋಡು, ಅದ್ ಕಲ್ತ್ಕೊಂಡಿದ ತಕ್ಷಣ ನಿಮ್ಮ ಮನೇಲಿರೋ ಕೆಲಸದವರು 4 ದಿವಸ ಕೆಲಸ ಬಿಟ್ಟು ಓಡೋಟೋಗ್ಬಿಡ್ತಾರೆ. ಕರೆಕ್ಟ್. ಅಯ್ಯೋ ಸುಮ್ಮನಿರಿಯತ್ತೆ, ನಾವ್ ಹೀಗೆಲ್ಲ ವಿಚಾರಿಸದೆ ಹೋದ್ರೆ ನಮ್ಮನ್ನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರಷ್ಟೇ. ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಅತ್ಗೆ ಕೆಲ್ಸದವ್ರನ್ನ ಯಾವಾಗ್ಲೂ ದಂಡಿಸ್ಬಾರ್ದು. ದಂಡಿಸಿದ್ರೆ ಅವ್ರಿಗೆ ನಮ್ಮ ಮೇಲಿರೋ ವಿಶ್ವಾಸನೇ ಹೊರಟೋಗುತ್ತೆ. ಅದೇ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮವರು ನಮ್ಮನೆ ಅನ್ಕೊಂಡು ಕೆಲಸ ಮಾಡ್ತಾರೆ ಅವರು. ನೋಡಮ್ಮ, ಬೆಂಗಳೂರು ಪೇಟೆನಲ್ಲಿ ಹೇಗಿರ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಿನ್ನೊಳ್ಳದಕ್ಕೆ ಅಲ್ವಾ ಇದೆಲ್ಲ ಹೇಳ್ಕೊಡೋದು ನಾನು. ಗುಂಡಮ್ಮ, ಲಕ್ಕಿ ಎಲ್ಲೇ? ಬರ್ತಾರೆ. ಲಕ್ಕಿನೇ ಬರ್ತಾನೆ ಅಲ್ವಾ? ಅವನೇನಾದ್ರೂ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಲ್ಲಿರೋ ಡಾಕ್ಟ್ರು ಅವನ್ನ ಗುರ್ತು ಹಿಡಿತಾರೆ. ಅವಾಗ ಅವ್ರು ನನಗೆ ಚೆನ್ನಾಗಿ ಔಷಧಿನೂ ಕೊಡ್ತಾರಲ್ವಾ? ಹೌದಮ್ಮ, ಅದಕ್ಕೆ ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು, ನಿನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಲಿ ಅಂತ. ಹೌದು, ನಾವು ಬಂದು ಇಷ್ಟೊತ್ತಾಯ್ತು, ಲಕ್ಕಿ ಇನ್ನೂ ಬಂದೇ ಇಲ್ಲ. ಲಕ್ಕಿನೇ ಕರ್ಕೊಂಡು ಹೋಗ್ತಾನೆ ಅಲ್ವಾ ಹಾಸ್ಪಿಟ್ಲಿಗೆ ಅತ್ತೆನಾ? ಅದಕ್ಕೆ ಬರ್ತಾರೆ. ಅಲ್ವೇ, ಲಕ್ಕಿ ಎಲ್ಲಿ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನಾ? ನಿನಗೆ ಗೊತ್ತಾನೆ ಎಲ್ಲಿ ಹೋಗಿದ್ದಾನೆ ಅಂತ? ಬೆಂಗಳೂರು ಪಟ್ಟಣದಲ್ಲಿ ನಂಬಕ್ಕಾಗೋದಿಲ್ಲ, ಕೆಡಕ್ಕೆ ಸಾವಿರಾರು ದಾರಿಗಳಿರುತ್ತೆ. ಆಮೇಲೆ ಚಟಾಗಿಟ ಹತ್ಕೊಂಡ್ಬಿಟ್ರೆ ಕಷ್ಟ ನೋಡು. ಗಂಡದ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು ಕಣೆ. ಯಾಕತ್ಗೆ ಹಾಗಂತೀರಾ? ಅಂಥದ್ದು ಏನೂ ಇಲ್ಲ. ಲಕ್ಕಿಯವ್ರನ್ನ ನಾನು ಇವತ್ತು ನೋಡ್ತಿದ್ದೀನಾ? ಆದ್ರೆ ಬೆಂಗಳೂರಿಗೆ ಬಂದಿರೋದು ಇವಾಗ ತಾನೇ. ಬೆಂಗಳೂರು ಜೀವನ ಕಷ್ಟ ಇದೆಯಮ್ಮ, ಸಬ್ಗೆ ದಿಬ್ಬದ ತರ ಅಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ ಗೀತಾ? ಅವ್ರ ಫ್ರೆಂಡ್ ಮನೆಗೆ ಹೋಗಿದಾರ ಅದ್ಗೆ. ಅದೇ ಸೊನಾಲಿ ಅವ್ರು ಇದಾರಲ್ವಾ, ದೊಡ್ಡ ಹೀರೋಯಿನ್, ಅವ್ರ ಮನೆಗೆ. ಆ ಹಾಲಲ್ಲಿ ಫೋಟೋ ಹಾಕಿದ್ಯಲ್ಲ, ಅವ್ರ ಮನೆಗೆ ಹೋಗಿದ್ದಾನ ಲಕ್ಕಿ? ಹೌದಮ್ಮ. ಅಲ್ವೇ, ಮನೆಗೆ ಹೋಗಿ ಬರೋಷ್ಟು ಸದ್ರಾನ? ಹೌದು, ಅವ್ರು ಒಳ್ಳೆ ಫ್ರೆಂಡ್ಸ್ ಇವಾಗ. ಅಂದ್ರೆ ಅವಳು ಇಲ್ಲಿಗೆ ಬರ್ತಿರ್ತಾಳ? ಬಂದಿದ್ದಾರೆ. ಅವಳು ಬಂದಾಗ ನೀನ್ ಇಲ್ಲೇ ಇರ್ತೀಯ ಅಲ್ವಾ? ಇಲ್ಲೇ ಇದ್ದೆ. ಯಾಕೆ? ಏನಿಲ್ಲ, ನೀನ್ ಇದ್ದಾಗ್ಲೇ ಬರ್ತಿದ್ದಾಳೆ ಅಂತ ಹೇಳಿದ್ಮೇಲೆ ನೀನ್ ಇಲ್ದೇ ಇದ್ದಾಗ್ಲೂ ಬರ್ಬೋದಲ್ವಾ? ನಾನು ಇಲ್ಲದೆ ಇದ್ದಾಗ ಬರಲ್ಲ ಅದಕ್ಕೆ. ಅಕಸ್ಮಾತ್ ಬಂದ್ರೂ ಲಕ್ಕಿ ಅವ್ರು ನನಗೆ ಹೇಳ್ತಾರೆ. ಹೌದು, ಅವ್ರ ಮನೇಲಿ ಯಾರ್ಯಾರಿದ್ದಾರೆ? ಇದ್ಯಾಕತ್ಗೆ ಹೀಗೆ ಕೇಳ್ತೀರಾ? ಅವ್ರ ಅಮ್ಮ, ಅವ್ರ ಅಣ್ಣ, ಆಳು ಕಾಳು ಎಲ್ಲರೂ ಇದ್ದಾರೆ. ಅಲ್ವೇ, ಅವ್ರ ಮನೆಯವ್ರು ಎಲ್ಲರೂ ಇದ್ದಾಗ ಲಕ್ಕಿ ಅವ್ರ ಮನೆಗೆ ಹೋಗ್ತಾನೆ, ನೀನಿದ್ದಾಗ ಅವಳು ಇಲ್ಲಿಗೆ ಬರ್ತಾಳೆ. ನಂಗೆ ಯಾಕೋ ಇದು ಸರಿ ಬರ್ತಿಲ್ಲ ಕಣೆ. ನೀನು ಹುಷಾರಲ್ಲಿ ನೀನು ಇರ್ಬೇಕು ನೋಡು. ಏನು ವ್ಯತ್ಯಾಸ ಅದಕ್ಕೆ? ಯಾರು ಇರಲಿ ಬಿಡಲಿ, ಫ್ರೆಂಡ್ಸ್ ಅಂದಮೇಲೆ ಮನೆಗೆ ಹೋಗೋದು ಬರೋದು ಇದ್ದೇ ಇರುತ್ತಲ್ವಾ? ನಿಂಗಿದೇ ಗೊತ್ತಾಗಲ್ಲ ಅನ್ನೋದು. ದಡ್ಡಿ ಕಣೆ ನೀನು. ಒಂದು ಹೆಣ್ಣು ಗಂಡು 4 ಗೋಡೆ ಮಧ್ಯೆ ಇರ್ತಾರೆ ಅಂದರೆ ಏನು ಬೇಕಾದರೂ ನಡಿಬೋದು. ಚಿಚಿ, ಏನೇನೋ ಯೋಚನೆ ಮಾಡಬೇಡಿ ಅದಕ್ಕೆ. ಅವರಿಬ್ರು ಫ್ರೆಂಡ್ಸ್ ಅಷ್ಟೇ. ಅದು ಯಾವ ಸೀಮೆ ಫ್ರೆಂಡ್ಸೇ? ಒಂದು ಗಂಡು ಹೆಣ್ಣು. ತಪ್ಪೇನಿದೆ ಅದಕ್ಕೆ? ನೀವು ಊರಲ್ಲಿ ಯೋಚನೆ ಮಾಡ್ದಂಗೆ ಇಲ್ಲಿ ಯೋಚನೆ ಮಾಡಕ್ಕೆ ಹೋಗಬೇಡಿ. ಬೆಂಗಳೂರಲ್ಲಿ ಒಂದು ಹುಡುಗ ಹುಡುಗಿ ಜೊತೆಗೆ ಓಡಾಡ್ತಿದ್ರೆ ಅವ್ರನ್ನ ನೋಡಿ ಎಲ್ಲರೂ ತಪ್ಪು ತಿಳ್ಕೊಳ್ಳಲ್ಲ, ಫ್ರೆಂಡ್ಸ್ ಅಂತಾನೆ ಅನ್ಕೋತಾರೆ. ನೋಡು, ನೀನೇನೋ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದೋಳ್ತಾರ ಆಡ್ಬೇಡಮ್ಮ. ನೀನು ಹುಟ್ಟಿ ಬೆಳೆದಿರೋದು ಎಳಂದೂರಲ್ಲಿ, ಜ್ಞಾಪಕ ಇರಲಿ ನಿಂಗೆ. ನೋಡೇ ಗುಂಡಮ್ಮ, ನಿನ್ನ ಕೈಯಾರ ನೀನೇ ನಿನ್ನ ಸಂಸಾರನ ಹಾಳು ಮಾಡ್ಕೋಬೇಡ ಅಷ್ಟೇ. ಸಾಧ್ಯನೇ ಇಲ್ಲ ಅದಕ್ಕೆ. ಲಕ್ಕಿಯವರು ಇದನ್ನೆಲ್ಲ ಕದ್ದು ಮುಚ್ಚಿ ಮಾಡ್ತಿದ್ದಾರೆ ಅಂದಾಗ ನಾನು ಭಯ ಪಡಬೇಕಿತ್ತು. ಆದರೆ ಲಕ್ಕಿಯವರು ಪ್ರತಿಯೊಂದು ವಿಷಯನೂ ನನಗೆ ಬಂದು ಹೇಳ್ತಾರೆ. ನನಗೆ ಅವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವ್ರ ಮೇಲೆ ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೋಡೆ, ಅವ್ನು ನಿಜಾನೇ ಹೇಳ್ಬೋದು, ಆದರೆ ಅವ್ನು ಹೇಳಿದ್ದೆಲ್ಲಾನು ಸತ್ಯನೇ ಅಂತ ನಿನ್ಗೇನು ಗ್ಯಾರಂಟಿ?